ಮಳೆ ಅವಾಂತರ. ಭಾರೀ ಮಳೆಗೆ ದತ್ತ ಸನ್ನಿಧಾನದ ಗರ್ಭಗುಡಿಗೆ ನುಗ್ಗಿದ ನೀರು. ಭಕ್ತರ ಪರದಾಟ. ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲಿ ಮೂಲಸೌಕರ್ಯ ಕೊರತೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ದತ್ತಾತ್ರೇಯ ದೇವಾಲಯದಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ದೇವಸ್ಥಾನಕ್ಕೆ ನುಗ್ಗಿದ ನೀರಿನಿಂದ ಭಕ್ತರು ಹಾಗೂ ಸಿಬ್ಬಂದಿ ಪರದಾಡುವಂತಾಯಿತು. ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ದತ್ತಾತ್ರೇಯ ದೇವಾಲಯಕ್ಕೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸುವ ಕುರಿತು ಈ ಹಿಂದೆ ಕೇಂದ್ರ, ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ಗೆ ನೋಟಿಸ್ ಜಾರಿ ಮಾಡಿತ್ತು. ಇಷ್ಟಾದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಮಳೆಯಿಂದಾಗಿ ಮಳೆ ನೀರು ಮತ್ತು ಚರಂಡಿ ನೀರು ದೇವಸ್ಥಾನದ ಒಳಗಡೆ ನುಗ್ಗಿ ಅವಾಂತರವೇ ಸೃಷ್ಟಿಯಾಗುತ್ತಿದೆ. ಅಷ್ಟೇ ಅಲ್ಲದೆ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಮಳೆಯಿಂದಾಗಿ ಪರದಾಡುವ ಸ್ಥಿತಿ ಎದುರಾಗುತ್ತಿದೆ. ಇನ್ನಾದರೂ ಅಧಿಕಾರಿಗಳು ಈ ಕುರಿತು ಕ್ರಮ ಕೈಗೊಳ್ಳುತ್ತಾರಾ ಇಲ್ಲವಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ರಾಜಶೇಖರ್ ಎಸ್ ಮಾತೋಳಿ, ಕಲಬುರಗಿ. ಬಗ್ಗೆ ದೇವಸ್ಥಾನದಾಗ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ, ಇದು ಡೈರೆಕ್ಟ್ ದರ್ಶನ ಬಗ್ಗೆ, ಇಲ್ಲಿ ಯಾತ್ರಿಕರ ಏನು ಇಲ್ಲಿ ಪುರೋಹಿತರಿಂದ ದೌರ್ಜನ್ಯ ಇದ್ರ ಬಗ್ಗೆ ಯಾರಾದರೂ ಗ್ರಾಮಸ್ಥರು ಧ್ವನಿ ಎತ್ತಿದ್ರೆ ಪೊಲೀಸ್ ಇಲಾಖೆಯಿಂದ ಅದೇ ಮತ್ತು ರಾಜಕಾರಣಿಗಳಿಂದ ಅವ್ರಿಗೆ ಹತ್ತಿಕ್ಕಂಥ ಕೆಲಸ ಇವೆ. ಸುಮಾರು ನನ್ನ ಮೇಲೂ ಕೂಡ ಒಂದು SP ಬಲ್ಲಿ ಮತ್ತು ಪೊಲೀಸ್ ಸ್ಟೇಷನ್ಗೆಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಕೊಡಂತ ಇಲ್ಲಿ ಅರ್ಚಕರು ಮಾಡ್ಯಾರ. ಅಲ್ಲ, ನೀವು ತಪ್ಪೇ ಮಾಡಿಲ್ಲ ಅಂತಂದ್ರೆ ನೀವು ಯಾವ ಕಾರಣಕ್ಕೆ ಅವ್ರಿಗೆ ನೀವು ಪ್ರಶ್ನೆ ಮಾಡ್ಬೋದಲ್ಲ ಪೊಲೀಸ್ ಇಲಾಖೆಯವರಿಗೆ? ಕೇಳಿದೀವಿ. ಕೇಳದ ಬಳಕೆ ಅವರೆಲ್ಲ ಸೈಲೆಂಟ್ ಆಗಿರಿ ಸರ್. ಇವರು ಅಂದ್ರೆ ಭೀ ಒತ್ತಡ ಹಾಕಿ ಪೊಲೀಸರ ಮುಖಾಂತರ ನಮ್ಮ ಮೇಲೆ ದೌರ್ಜನ್ಯ ಮಾಡಲು ಪ್ರಯತ್ನ ಮಾಡ್ಯಾರಿ. ಆದ್ರೂ ಅದು ಎದಕ್ಕೂ ಅಂಜಿಲ್ಲ, ಕುಗ್ಗಿಲ್ಲ, ಬಗ್ಗಿಲ್ಲ. ಅದಕ್ಕೋಸ್ಕರ ನಾವೆಲ್ಲ ಒಂದು ಏನಾರ ಒಂದು ಡಿಸ್ಕಸ್ ಮಾಡಿ ಒಂದು ಗಂಗಾಪುರ ಸುಧಾರಣಾ ಸಮಿತಿ ಅಂತ ಒಂದು ಸಮಿತಿ ಮಾಡ್ಕೊಂಡು ಗಂಗಾಪುರ ಅಭಿವೃದ್ಧಿ ಅಲ್ಲಕ್ಕೆ ಮೂಲಭೂತ ಸೌಕರ್ಯಗಳು ಇರ್ಬೋದು, ಇಲ್ಲಿ ಡೈರೆಕ್ಟ್ ದರ್ಶನ ಬಂದ್ ಮಾಡೋದಿರ್ಬೋದು, ಇಲ್ಲಿ ಕುಡಿಯೋ ನೀರು ಇರ್ಬೋದು, ಶೌಚಾಲಯ ಇರ್ಬೋದು, ಸಮಸ್ತ ಗಂಗಾಪುರ ಅಭಿವೃದ್ಧಿ ಒಳಗೊಂಡಂತೆ ಏನೇನು ಆಗಬೇಕು ಆ ಡೆವಲಪ್ಮೆಂಟ್ಗೋಸ್ಕರ ನಾವು ಎಲ್ಲರೂ ಬದ್ಧರಾಗಿದ್ದು ಇದು ಹೋರಾಟ ಇಲ್ಲಿಗೆ ನಿಂದಲ್ಲಿ ಉಗ್ರ ರೂಪ ಪಡೀತಿದ್ವು. ಆಗಲ್ಲ, ಸಮಯ ಅವಕಾಶ ಕೊಡ್ತೀವಿ, 1 ತಿಂಗಳು 2 ತಿಂಗಳು ಕೊಡ್ತೀವಿ. ಏನು ಮೇಜರ್ ಸಣ್ಣ ಪುಟ್ಟ ಸಮಸ್ಯೆಗಳಿವೆ, ಡೈರೆಕ್ಟ್ ದರ್ಶನ, ಇದು ಚರಂಡಿ ವ್ಯವಸ್ಥೆ, ಇದಾದ್ರೂ ಅಧಿಕಾರಿಗಳು ಮಾಡಬೇಕು. ಇಲ್ಲಿ ಅಧಿಕಾರಿಗಳಿಗೆ ಆ ಹಿತಾಸಕ್ತಿನೇ ಇಲ್ಲ ಮಾಡೋದು. ಈ ಕೊನೆಯದಾಗಿ ಸರ್, DC ಅವರು ರಾಜಕಾರಣಿಗಳ ಕೈಗೊಂಡೆ ಸರ್. ಯಾಕಂದರೆ ಇಲ್ಲಿ ಒಂದು 80 ಕೋಟಿ ರೂಪಾಯಿ ಇಲ್ಲಿ ಗಂಗಾಪುರದಲ್ಲಿ ಭ್ರಷ್ಟಾಚಾರ ಆಯಿತು. 80 ಕೋಟಿ ರೂಪಾಯಿ ಆಲ್ರೆಡಿ ಅವ್ರು ಬಡ್ಡಿಯವರೆಲ್ಲ ನಿಂತಿದ್ದಾರೆ ನೋಡ್ರಿ, ಅಲ್ಲಿ ಕೈಗೊಂಡು ಬಡ್ಡಿ ಅಂತ. ಬಹುಶಃ ಅವರೇ ಇರ್ಬೋದು. ಅವರು ಕೂಡ ಆ ಸ್ಕ್ಯಾಮಲ್ಲಿ ಇದ್ದಾರೆ. ಅವರು ಏನು ಆನ್ಲೈನ್ ಏನು ದರ್ಶನ ಅದ ನೋಡ್ರಿ, ಅದು ಒಂದು ಡೈರೆಕ್ಟ್ QR ಕೋಡ್ಲಿ ಅದು ಡೈರೆಕ್ಟ್ ದರ್ಶನಕ್ಕೆ ಗೌರ್ಮೆಂಟ್ ಕೂತಿತ್ತು. ಆ ದುಡ್ಡು ಹೋಗಿಲ್ಲ. 40 ಕೋಟಿ 80 ಕೋಟಿ ರೂಪಾಯಿ ಹುಡ್ಕೊಂಡು ಕೊಟ್ಟರು. DC ಅವರಿಗೆ ಚೇಂಜ್ ಮಾಡಿದ್ರು. ಅಷ್ಟು ಪವರ್ಫುಲ್ ಅಲ್ಲ ಇವ್ರು ಮನುವಾದಿಗಳು. ಇವ್ರಿಗೆ ಅಲಗಾಡಿಸ್ಬೇಕಂದ್ರೆ ಹೋರಾಟದಿಂದ ಮಾತ್ರ ಸಾಧ್ಯತೆ ಇರುತ್ತೆ. DC ಅವರೇ ಡೈರೆಕ್ಟ್ ಬಂದು ಇಲ್ಲಿ ಏನೋ ಒಂದು ಸ್ಕ್ಯಾಮ್ ಆಗಿದೆ, ಇಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಆ DC ಅವರಿಗೆ ಚೇಂಜ್ ಮಾಡ್ಯಾರು. ಇಷ್ಟು ಒಂದು ಪಟ್ಟಭದ್ರ ಹಿತಾಸಕ್ತಿ ಸ್ಟ್ರಾಂಗ್ ರೀ. ಅದಕ್ಕೋಸ್ಕರ ನಾವು ಎಲ್ಲರೂ ಹೋರಾಟ ಮಾಡ್ಕೋಬೇಕಂತ ಮಾಡಿ. ನೀನು ನೋಡಿದ್ರೆಲ್ಲ ಹೊಸ ಊರಾಗ ಗಟರ್ ನೀರಾಗಿಲ್ಲ, ಚರಂಡಿ ನೀರು ಒಳಗೆ ದೇವಸ್ಥಾನ ಹೋಗ್ಯಾವ. ಅಲ್ಲಿಂದ ಇಲ್ಲಿ ಅಧ್ಯಕ್ಷ ಆದಂಥ DC ಅವರು, ಜಿಲ್ಲಾಧಿಕಾರಿಗಳು ಒಂದು ದಿವಸ ಬರಲ್ಲ, ಒಂದು ದಿವಸ ಅವರು ಸಿಬ್ಬಂದಿಗಳಿಗೆ ಏನದ ಅಂತ ಕೇಳಲ್ಲ. ದುಡ್ಡು ಸಿಕ್ಕಂಗೆ ಮುಟಾಯಿಸ್ತಾರ.
ಅಲ್ಲಿಂದ ಮಾತ್ರ ಡಿ ಸಿ ಅವ್ರ ಮಂದಿ ಯಾವ್ಯಾವ ಕಾಮಗಾರಿ ಅವು ಯಾವ ಮಾಡಲ್ಲ. ಇಲ್ಲಿ 10 ಸಾರಿ ಎಡಿ ಬಂದ್ರು ಅವ್ರು ಬಂದು ವ್ಯವಸ್ಥೆನೂ ಮಾಡಲಾಗ್ಯಾರ ಡಿ ಸಿ ಅವರು. ಗಟ್ರದ್ದು, ಡ್ರೈನೇಜ್ದು, ನೀರಿಂದು ಬಂದು ಯಾತ್ರಾಕರಿಗೆ ನೀರಿರಲ್ಲ, ಸಂಡಸ್ ಬಾತ್ರೂಮ್ ಇಲ್ಲ, ಮತ್ತಪ್ಪ ಅಂದ್ರೆ ಇಲ್ಲಿ ಕೂಡ್ಲಿಕ್ಕೆ ಶೆಡ್ಗಳಿಲ್ಲ, ಅಲ್ಲಿಂದ ಒಳಗಡೆ ಮನುಕೂಲಕ್ಕೆ ಮಳೆ ಬರ್ತಂದ್ರೆ ಜಾಗ ಇಲ್ಲ. ಇವೆಲ್ಲ ಭಾಳ ಪ್ರಾಬ್ಲಮ್. ಎಲ್ಲನೂ ಕೊಟ್ಟರು ಯಾರು ಅಧಿಕಾರಿಗಳನ್ನೂ ತೋಲಾಗ್ಯಾರ. ಮತ್ತಪ್ಪ ಅಂದ್ರೆ ಇಲ್ಲಿ ದೇವಸ್ಥಾನದ ಅರ್ಚಕರು ಅವ್ರ ಗಮನೂ ಅವ್ರು ಏನೋ ಹೇಳಲಾಗ್ಯಾರ. ಅವರು ನಮಗೇನು ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ ಅವರು ಅರ್ಚಕರು. ಹೊರಗಿಂದು ದೇವಸ್ಥಾನಕ್ಕೆ ಅಷ್ಟೇ ಸಂಬಂಧ ಅಂತ ಆ ಥರ ಮಾತಾಡಿದ್ರೆ ನಾವು ನಾಳೆ ಗ್ರಾಮ ಸುಧಾರಣಾ ಸಮಿತಿ ಮಾಡಿ ದೊಡ್ಡ ಹೋರಾಟ ಮಾಡ್ತೀವಿ. ಇದು ಕ್ರಮ ತಗೊಳ್ಳಿಲ್ಲಪ್ಪ ನಾವು ಇದಕ್ಕೆ ಇಳಿತೀವಿ. ನಾವು ಪೇಪರ್ ಮತ್ತು ಟಿ ವಿ ಒಂದು 50 ಜನ ಏಜೆಂಟ್ರ 5 ಲಕ್ಷ ಕೊಟ್ಟರ ಅವ್ರಿಗೆ ಸಿಕ್ಕಂಗೆ ದುಡ್ಡು ಗಳಿಸ್ತಾರ. ಅವರೇ ಸ್ವತಃ ಆದಂಥದ್ದು ಒಂದು ಬಂಡವಾಳ ಮಾಡ್ಕೊಂಡ್ಬಿಟ್ರು ಅವರು ಲಾಜಿಂಗ ಬಿಸ್ನೆಸ್. ಅವ್ರು ಯಾರಿಗೆ ಗ್ರಾಮದವ್ರಿಗೆ ಏನು ಕಿಮ್ಮತ್ತು ಕೊಡ್ಲಾರ್ದಂಗೆ ನೋಡ್ಕೊಂಡು ಹೋಗ್ತಾರೆ. ಇದು ನಾವು ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಅಷ್ಟೇ. ಈಗ ಪ್ರತಿ ಹುಣ್ಣಿಗೆ ಸರ್ ಎಷ್ಟು ಜನ ಬರ್ತಾರೆ ಇಲ್ಲಿ? 1 ಲಕ್ಷ ಜನ ಬರ್ತಾರೆ. ಮತ್ತೆ ಈಗ 1 ಲಕ್ಷ ಜನಕ್ಕೆ ದರ್ಶನ ಯಾವ ರೀತಿ ಮಾಡಿಸ್ತಾರೆ ಇವರು? ಯಾವ ರೀತಿ ಅಂದ್ರೆ ದುಡ್ಡು ತೊಂಕೆ ಮಾಡ್ತಾರ. ಉಳ್ಕಿ ಜನ ರೀ, ಸಾಮಾನ್ಯ ಜನರು ಧರ್ಮ ದರ್ಶನ ಅಂತಾರ. ಅವರು ಪಾಪ 2 ದಿನ ಇದ್ಕೊಂಡು ಮನ್ಕೊಂಡು ಹೋಗ್ತಾರ. ಅವ್ರು ಇರ್ಲಿಕ್ಕೆ ವ್ಯವಸ್ಥೆ ಸರ್ಕಾರ ಕಡೆ ಏನು ಆಗಿಲ್ಲ. ಅದು ಬಿದ್ದು ಹೋಗ್ತದ, ರೋಡ್ ಮೇಲೆ ಮನ್ಕೋತಾರ. ಮಳೆ ಬರ್ತಾರ, ಪೊಸಿಷನ್ ಹೋಗ್ತಾರ. ಅಲ್ಲಿಂದ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಮತ್ತದು ಏನು ರೋಡಿನೂ ಇಲ್ಲ ಅಲ್ಲಿ ವ್ಯವಸ್ಥೆ. ಯಾತ್ರಾಕರಿಗೆ ಎಲ್ಲಿ ಬೇಕಲ್ಲಿ ಕಾರ್ನೇ ಮುನ್ಕೊಂಡು ಬಿಡ್ತಾರ. ಅಂದ್ರೆ ಈಗ ಸಾರ್ವಜನಿಕವಾಗಿ ಶೌಚಾಲಯ ಇಲ್ಲ, ನೀರಿನ ವ್ಯವಸ್ಥೆ ಏನು ಸಂಪೂರ್ಣವಾಗಿ ಇಲ್ಲ. ಮತ್ತೆ ಇದು ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಸರ್? ಇದು 50 ವರ್ಷಗಟ್ಟಲೆ ಸಮಸ್ಯೆ ಇದೆ. ಮತ್ತೆ ಈ ದಿವಸ ಏನ್ ಮಾಡಿದ್ರು ಗ್ರಾಮಸ್ಥರು? ತಾವು ಮಾಡ್ತಾರೆ ತಂದು ಇನ್ನು ಅವ್ರು ಇನ್ನೂ ಮಾಡಲಾಗ್ಯಾರ. ಡಿ ಸಿ ಅವರದ್ದು ಈ ದೇವಸ್ಥಾನ ದುಡ್ಡು ಎಲ್ಲಿ ಹೋದ್ರು ಯಾರು ಲೆಕ್ಕನೂ ಕೇಳಲ್ಲ, ಬಿಡಲ್ಲ ಅವ್ರಿಗೆ. ಮುಂದಿನ ನಡೆ ಎಲ್ಲ ಮಾಡಿದ ಪ್ರಯತ್ನ ಅದು ಆಗಿಲ್ರಿ. ಇಷ್ಟು ದಿವಸ ಬೇಡ್ರಿ, ಇಷ್ಟು ದಿವಸ ಆಗ್ಯಾದ್ರೆ ಇನ್ನು ಮುಂದೆ ನಾವು ಉಗ್ರವಾದ ಹೋರಾಟ ಮಾಡ್ಕೋತೇ ಹೋಗ್ತೀವ್ರಿ. ಎಲ್ಲ ನಿಮ್ಮ ಮಾಧ್ಯಮದವರು ಎಲ್ಲ ನಮ್ಮ ಜೊತೆಗಿರಿ. ಇಷ್ಟು ದಿವಸ ನಾವು ಮಾಡ್ತಾರ ಅನ್ಕೋತೆ ಬಂದಿವ್ರು, ಮಾಡಿಲ್ಲ. ಇನ್ನು ಮುಂದೆ ನಾವು ಮಾತ್ರ ಯಾವ್ದಕ್ಕೆ ಹಿಂದೆ ಸರಿಯಲ್ಲ, ನಮ್ಮ ಜೀವನ ಒಳ್ಳೆಕ್ಕೆ ಗುಡಿ ಸಲಕ್ಕೆ ನಾವು ಪೂರ ಎಲ್ಲ ಬಂದು ಎಲ್ಲ ಹೋರಾಟ ಮಾಡ್ಕೋತೇ ಹೋಗ್ತೀವಿ. ಈ ಭಾಗದ ಈಗ ಶಾಸಕರಿದ್ದಾರೆ MI ಪಾಟೀಲ್, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅವ್ರು ಹೇಳಿದ್ದಾರೆ, ಅವರು ಕೊಟ್ಟಿದ್ದಾರೆ ಮಾಡ್ರಿ ಅಂತ. ಅವರಿಗೆ ಏನು ನಾವು ತಿಳಿಸಿದ್ರು ಅವರು ಅಧಿಕಾರಿಗಳು ಹೇಳ್ತಾರೆ, ಅಧಿಕಾರಿಗಳು ಮಾಡಲ್ಲ. ಆದ್ರೂ ಇವತ್ತು ನಾವು ಅವ್ರಿಗೆ ಹೇಳಿ ನಿನ್ನೆ ಅವ್ರಿಗೆ ವಿಡಿಯೋ ಹಾಕಿ ಮಾಡಿ ಏನೇ ಕಂಡೀಷನ್ ಮಾಡ್ತೀನಿ ಅಂತ ಹೇಳ್ಯಾರ ಅವರು ಅರುಣಗೌಡರಲ್ಲಿ MI ಪಾಟೀಲ್. ಇಲ್ಲಿ ಸಾಕಷ್ಟು ಈ ಕ್ಷೇತ್ರಕ್ಕೆ ಸಾಕಷ್ಟು ರಾಜಕಾರಣಿಗಳು ಬರ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರು. ಅಂಥವ್ರು ಆ ಸಮಯದಲ್ಲಿ ನೀವೇನಾದ್ರೂ ಅವ್ರ ಗಮನ ತಂದಿದ್ದೀರಾ? ಇಲ್ಲಿನ ಸಮಸ್ಯೆಗಳು ತಂದೀವಿ, ಆಫೀಸರ್ಗೆ ತಂದೀವಿ, ಮತ್ತಪ್ಪ ಅಂದ್ರೆ ಲೀಡರ್ಗಳು ತಂದೀವಿ, ಮಿನಿಸ್ಟರ್ಗಳು ಬರ್ತಾರ. ಅವ್ರಿಗೆಲ್ಲ ತಂದ್ರು ಅವ್ರು ಏನಿಲ್ಲ, ಬರ್ತಾರ ಹೋಗ್ಬಿಡ್ತಾರೆ ಕ್ಲಾಸ್. ಮೊನ್ನೆನೇ 7 ಜನ MLA ಗಳು ಬಂದಾರೆ. ಮೊನ್ನೆನೇ 7 ಜನ MLA ಗಳು ಬಂದು ಊರೆಲ್ಲ ಡೆವಲಪ್ ಮಾಡ್ತೀನಿ ಅಂತಾರೆ. ಬಂದು ಬರೀ ಜಸ್ಟ್ ನೋಟ್ರಿ ತೊಗೊಂಡು ಹೋಗ್ಬಿಟ್ಟಾರೆ. ಅದು ಡೆವಲಪ್ ಅದು ಆಗಲ್ಲೇ ಆಗ್ಯಾದ್ರಿ. ಎಲ್ಲ ಹೇಳ್ಬಿಟ್ರೆ ಡೆವಲಪ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, 80 ಕೋಟಿ ಬಂದವು, 800 ಕೋಟಿ ಬಂದವು ನಿಮ್ಮ ದೇವಸ್ಥಾನಕ್ಕೆ, ಹಂಗೆ ಮಾಡ್ತೀವಿ ಅಂತ. ಅದು ಯಾವುದೂ ಇಲ್ಲರಿ. ಎಲ್ಲ ಅವ್ರವ್ರದ್ದು ಎಲ್ಲ ಅವ್ರು ಹೊಟ್ಟೆ ಪಡೆಗೆ ಅಷ್ಟೇ ಇದು. ಇನ್ನೊಂದು, ಈ ದೇವಸ್ಥಾನ ಏನಾದ್ರು ಚರಂಡಿ ಮಾಡೋದಾಗಲಿಲ್ಲ ಅಂದ್ರೆ ತುರ್ತ ಅದು ಒಂದು ಡ್ರೈನೇಜ್ ಮಾಡಿ ಪೈಪ್ ಹಾಕಿ ಹೊರಗಡೆ ಕೊಟ್ಟರೆ ಅದು ನೀರು ಹೋಗ್ಬಿಡ್ತು. ಆ ಥರ ನಿಮ್ಮ ಬಳಿ ದುಡ್ಡು ಇದ್ದಿಲ್ಲ ಅಂದ್ರೆ ಡಿ ಸಿ ಅವ್ರು ಬಂದಿದ್ರು, ಡಿ ಸಿ ಅವ್ರ ಬಳಿ ದುಡ್ಡು ಇಲ್ಲ, ನಮ್ಮ ಕೈಲೇ ಮಾಡೋದಾಗಲ್ಲಪ್ಪ ಅಂದ್ರೆ ಅವ್ರು ಬಂದಿಕೆ ಕೊಡಲಕ್ಕ ಅಂತ ಹೇಳಿ ಆಫೀಸ್ ನಮ್ಮ ಗ್ರಾಮಸ್ಥರ ಕಡೆ ನಾವು ಮಾಡ್ಕೋತೀವಿ. ಸರ್ ಇನ್ನೊಂದು, ಇಲ್ಲಿ ನಿನ್ನೆ ಮಳೆ ಬಂತ್ರಿ. ಮಳೆ ಬಂದು ಪೂರ್ತಿ ಎಲ್ಲ ಚರಂಡಿ ನೀರು ಮತ್ತು ಎಲ್ಲ ಭಾಳ ಎಲ್ಲ ಬಾತ್ರೂಮ್ ನೀರು ಎಲ್ಲ ದೇವಸ್ಥಾನಕ್ಕೆ ಬಂದಾಯ್ತು. ನಮ್ಮ ದೇವಸ್ಥಾನ ದತ್ತಮಾರ್ಗ ಕಾಶಿ ಅಂತ ಪ್ರಸಿದ್ಧ ಆದ ದೇವಸ್ಥಾನ. 108 ರಾಜ್ಯದಿಂದ ಇಲ್ಲಿ ದರ್ಶನ ಬರ್ತಾರೆ ಮಂದಿ. ಅವ್ರಿಗೆ ಬರೋರಿಗೆ ಭಾಳ ಹೈರಾಣ, ತಕ್ಲೀಫ್ ಅನ್ನೋದು ಭಾಳ ತೊಂದರೆ. ಅವ್ರಿಗೆ ಏನೂ ಸೌಲಭ್ಯ ಇಲ್ಲೆಲ್ಲ ಬರೀ ಇಲ್ಲಿ ಏನು ಎಲ್ಲ ಪೂಜಾರಿ ಅರ್ಚಕರದ ಅವ್ರದ್ದು ಬರೀ ಅವ್ರ ಲಾಜ, ಅವ್ರ ಮನೆ, ಅವ್ರ ಮಠ ಎಲ್ಲ ಡೆವಲಪ್ ಅಲ್ಲತ್ತ. ಗುಡಿ ಏನೂ ಡೆವಲಪ್ ಆಗಲಾಗ್ಯದ. ಬರುವ ಭಕ್ತಾದಿಗಳಿಗೆ ಭಾಳ ತೊಂದರೆ ಆಗತ್ತದ. ಇನ್ನೊಂದು ಏನಂದ್ರೆ ಇಲ್ಲಿ ಮಹಾರಾಜರಿಗೆ ನಾವು ದೂರಿಂದ ಅಷ್ಟೇ ದರ್ಶನ ಮಾಡಬೇಕು. ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ತುಡಿ ಮ್ಯಾಗ ಕೊಟ್ಟು ಮಹಾರಾಜರು ದರ್ಶನ ಮಾಡಿಸ್ತಾರೆ. ಅದಿಷ್ಟೆಲ್ಲ ಬಂದ್ ಆಗಬೇಕು. ಪಾದುಕ ದರ್ಶನ ಕಂಟಿನ್ಯೂ ಇಡಬೇಕು. ಪಾದುಕ ದರ್ಶನ ಬಂದ್ ಮಾಡಿ ದುಡ್ಡು ಯಾರು ಕೊಡ್ತಾರೋ ಅವ್ರಿಗೆ ಅಷ್ಟೇ ಪಾದುಕ ದರ್ಶನ ಮಾಡಿಸ್ತಾರೆ. ಅಷ್ಟೇ ಇದ್ದಿದ್ದು. ಆಕರ್ಷಿವಪ್ಪ ಅಂದರೆ ಗಣಗಾಪುರ ದಕ್ಷಿಣ ಕಾಶಿ ಎಂದೇ ಹೆಸರು ಪಡ್ತದೆ. ಇವತ್ತು ಇಂಥ ಒಂದು ದೊಡ್ಡ ತೀರ್ಥಕ್ಷೇತ್ರ ಇಲ್ಲದ. ಇದು ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂದರೆ ಇಲ್ಲಿನ ಅಧಿಕಾರಿಗಳು ಹಿಡಿದು, ಇಲ್ಲಿನ ಪುರೋಹಿತರು ಹಿಡಿದು ಎಲ್ಲರ ಒಂದು ಇದ್ರೊಳಗೆ ಒಂದು ಷಡ್ಯಂತ್ರನೇ ಅದ. ಇದು ಗಣಗಾಪುರ ಅಭಿವೃದ್ಧಿ ಆಗಬಾರ್ದು. ಊರು ಅಭಿವೃದ್ಧಿ ಆದ್ರೆ ಇಲ್ಲಿ ಜನ ಅಭಿವೃದ್ಧಿ ಆಗ್ತಾರೆ. ಒಂದು ಹೊಟ್ಟೆ ಕಿಚ್ಚೆ ಭಾವನೆಯಿಂದ ಇಲ್ಲಿ ಪುರೋಹಿತರು ಏನು ಮಾಡ್ತಾರೆ, ತಮ್ಮ ಅಭಿವೃದ್ಧಿ ಮಾತ್ರ ಮಾಡ್ಕೊತಾರೆ. ನಿನ್ನೆ ಮಳೆ ಬಂತು, ಧಾರಾಕಾರ ಮಳೆ ಸುರಿತು. ಇಲ್ಲೆಲ್ಲ ಯಾತ್ರಿಕರಿಗೆ ಒಳಗಡೆ ಹೋಗ್ಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ಇಲ್ಲಿ BP ಶುಗರ್ ಇದ್ದಂಥ ಯಾತ್ರಿಕರು ಬಂದ್ರೆ ಅವ್ರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಳ್ಳೆ ಚರಂಡಿ ರಸ್ತೆ ಏನಿಲ್ಲ, ಮೂಲ ಸೌಕರ್ಯಗಳಿಲ್ಲ. ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಹುಣ್ಣಿ, ಅಮಾವಾಸ್ಯೆ, ಗುರುವಾರ, ಶನಿವಾರ, ರವಿವಾರ ಬಂದ್ರೆ ಲಕ್ಷಾಂತರ ಯಾತ್ರಿಕರು 4-5 ರಾಜ್ಯಗಳಿಂದ ಇಲ್ಲಿ ಜನ ಬರ್ತಾರೆ.
ಆ ಬಂದಂಥ ಜನಗಳಿಗಿಲ್ಲ ಅವು ಸರ್ದಿ ಸಾಲಿನಲ್ಲಿ ಧರ್ಮ ದರ್ಶನ ಆಗಲ್ಲ ಅವ್ರಿಗೆ ಡೈರೆಕ್ಟಾಗಿ ಯಾರು ರೊಕ್ಕ ಕೊಡ್ತಾರೆ ಅವ್ರಿಗೆ ಡೈರೆಕ್ಟ್ ದರ್ಶನ ಮಾಡಿಸೋಂಥ ವ್ಯವಸ್ಥೆ ಇಲ್ಲಿ ಪುರೋಹಿತರು ಮಾಡಲಿಕ್ಕೆ ಇಲ್ಲಿ ಯಾತ್ರಾಕರಿ ಹುಣ್ಣಿ ಅಮಾವಾಸ್ಯೆ ಬಂದರೆ ಡೈರೆಕ್ಟ್ ದರ್ಶನ ಇದು ದೊಡ್ಡದೊಂದು ದಂಧೆ ನಡೆದ್ರಿ ಇದು 2 ನಂಬರ್ ದಂಧೆ ಇದ್ರೊಳಗೆ ದೊಡ್ಡ ದೊಡ್ಡವ್ರು ಊರಂದವ್ರ ಸಪೋರ್ಟ್ ಅದ ಇಲ್ಲಿನ ಅಧಿಕಾರಿಗಳ ಸಪೋರ್ಟ್ ಅದ ಇಲ್ಲಿನ ಶಾಸಕರ ಸಪೋರ್ಟ್ ಅದ ಈ ಎಲ್ಲರಿಗೆ ಸಪೋರ್ಟ್ ಕೊಡೋರು ಅನ್ಬೇಕಂದ್ರೆ ಇಲ್ಲಿನ ಪುರೋಹಿತರು ಏನು ಬಡ್ಜಿಗಳು ಯಾರು ಗ್ರಾಮೀಣ ಅರ್ಚಕರು ಅವ್ರದೇ ಒಂದು ಕುಂಭಾಕಿನಿಂದ ಇಲ್ಲಿ ಡೈರೆಕ್ಟ್ ದರ್ಶನ ಮಾಡ್ಲತ್ತಾರೆ ಡೈರೆಕ್ಟ್ ದರ್ಶನದಿಂದ ದೊಡ್ಡದೊಂದು ದಂಧೆ ಆಗ್ಲತ್ತಾರೆ ಇದು ತಿಂಗಳಿಗೊಬ್ಬರು ಹುಣ್ಣಿಮೆಗೊಬ್ಬರು ಅಮಾವಾಸ್ಯೆಗೊಬ್ಬರು ಟೆಂಡರ್ ತೊಳಿತಾರೆ ಇದು ದೇವಸ್ಥಾನದ ಏನೋ ಒಂದು ರೈತರದ್ದೇನೋ ಏನೋ ಒಂದು ಯಾತ್ರಿಕರ ದುಡ್ಡಿದೆ ಇದು ದುಡ್ಡು ವೇಸ್ಟ್ ಪೋಲ್ ಅನ್ನಿಸ್ತದೆ ದುಡ್ಡು ಸರ್ಕಾರ ಖಜಾನೆ ಸೇರ್ಬೇಕಾದಂಥ ದುಡ್ಡು ಬರೀ ಒಂದು ಅರ್ಚಕರ ಒಂದು ಮಟ್ಟಿಗೆ ಸೇರ್ಲತ್ತ ಅದಕ್ಕೋಸ್ಕರ ಇದಕ್ಕೆ ನಾವು ಏನದ ಅವ್ರ ಮನೆ ಮಠ ಅವ್ರ ಲಾಜ್ ಡೆವಲಪ್ಮೆಂಟ್ ಆಗ್ಲತ್ತ ಅದಕ್ಕೋಸ್ಕರ ನಾವು ಎಲ್ಲರೂ ಗ್ರಾಮಸ್ಥರ ಮನಸ್ಸು ಮಾಡಿ ಏನು ಮಾಡಿದ್ವಿ ಹೋರಾಟ ಸಮಿತಿ ರಚನೆ ಮಾಡ್ತೀವಿ ನೀವೆಲ್ಲ ಮಾಧ್ಯಮದವ್ರು ಸಪೋರ್ಟ್ ಮಾಡಬೇಕು ಇಲ್ಲಿ ದತ್ತಾತ್ರೇಯ ದೇವಸ್ಥಾನ ಒಂದು ಏನದ 4-5 ರಾಜ್ಯಗಳಿಂದ ಇಲ್ಲಿ ಜನ ಬರ್ತಾರೆ ಇಲ್ಲಿ ಯಾತ್ರಿಕರು ಬಂದ್ರೆ ಒಂದು 4-5 ದಿನ ಉಳ್ಕೊಂತ ವ್ಯವಸ್ಥೆ ಆಗಬೇಕು ಅವ್ರಿಗೆ 4-5 ದಿನ ಉಳ್ಕೊಂಡ್ರೆ ಅಂದ್ರೆ ಇಲ್ಲಿ ಒಂದು ದುಡ್ಡು ಹರಿದಾಡ್ತಾ ಇಲ್ಲಿ ಎಲ್ಲ ಜನರು ಒಂದು ಆರ್ಥಿಕವಾಗಿ ಬಲಿಷ್ಠ ಆಗ್ತಾರೆ. ಇಲ್ಲಿ ಇಷ್ಟೆಲ್ಲ ಹೇಳ್ತಿರಲ್ಲ, ಇಷ್ಟು ದಿವಸ ನೀವು ಗ್ರಾಮಸ್ಥರು ಇದ್ರ ಬಗ್ಗೆ ಗಮನಕ್ಕೆ ಇರಲಿಲ್ವಾ ನಿಮಗೆ? ಗ್ರಾಮಸ್ಥರ ಗಮನಕ್ಕೆ ಇದು ಮೊದಲಿನಿಂದನೂ ಅದ ರೀ. ಕೆಲವೊಬ್ರು ನಮ್ಮ ಜೊತೆ ಇದ್ದವ್ರಿಗೆ ಏನು ಮಾಡ್ತಾರೆ, ದೊಡ್ಡವರು ಅವರೆಲ್ಲ ದೊಡ್ಡ ಲೀಡರ್ಗಳಿಗೆ ಅದೊಂದು ಮುಂದಿನ ವ್ಯವಸ್ಥೆ ಬಂದಿದ್ದಾರೆ. ಅವ್ರಿಗೆ ಮೇಟಿ ಥರ ಬಡಗಿತಾರೆ, ಅವ್ರಿಗೆ ಇಟ್ಕೊಂಡು ಬಿಟ್ಟಾರ. ಅದಕ್ಕೋಸ್ಕರ ಅದೆಲ್ಲ ನಾವು ಶೆಡ್ ಹೊಡ್ಲಿಕ್ಕಿಲ್ಲ. ಎಲ್ಲ ಗ್ರಾಮಸ್ಥರು ಸೋದರರು ಎಲ್ಲ ಸೇರಿವಿ. ಆ ಒಂದು ವ್ಯವಸ್ಥೆ ಏನು ಇದು 2 ನಂಬರ್ ದಂಧೆ ಆಗ್ಬಿಟ್ಟದ್ರಿ. ಇದು ಡೈರೆಕ್ಟ್ ದರ್ಶನ ನಿಲ್ಲಬೇಕು. ಇನ್ನು ಹುಣ್ಣಿಮೆ 15 ದಿವಸ ಮಾತ್ರ ಉಳದ. ಅದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ಅದಕ್ಕೆ ಬೀಗ ಹಾಕ್ತಾ ಇದ್ದೀವಿ. ಇವ್ರೇನದ ಒಂದು 2 ನಂಬರ್ ದಂಧೆ ಮಾಡ್ಕೊಂಡ್ರೆ ಯಾರು ರೊಕ್ಕ ಕೊಡ್ತಾರೆ ಅವ್ರಿಗೆ ಡೈರೆಕ್ಟಾಗಿ ದರ್ಶನ ಆನ್ಲೈನ್ ದರ್ಶನ ಮಾಡಿಸ್ತಾರೆ. ಮತ್ತು ರೊಕ್ಕ ಜಾಸ್ತಿ ಕೊಟ್ಟವ್ರಿಗೆ ತೊಡಿ ಮೇಲೆ ಇಟ್ಟೆ ಮಹಾರಾಜ ಕೂಡಿಸ್ಬಿಡ್ತಾರೆ. ತೊಡಿ ಮೇಲೆ ಕೂಡಿಸ್ತಾರೆ. ಸಣ್ಣ ಮಗು ಇದು ಯಾವುದು ಪದ್ಧತಿ ಅಲ್ಲ ಮಹಾರಾಜ